Totamora. ತಾರಾ, ಅರೆ ಓದ್ತಾ ಇದೀಯಾ? ಏನ್ ಓದ್ತಾ ಇದೀಯಾ? ಓ ಟೋಟಮೋರ, ನಾನು ಕತೆ ಓದ್ತಾ ಇದ್ದೀನಿ. ಕತೆನಾ? ನನ್ಗೂ ಹೇಳು ತಾರಾ, ನಾನ್ ಕೇಳ್ತೀನಿ. ಸರಿ ಆಯ್ತು, ಹೇಳ್ತೀನಿ. ಆಯ್ತು, ಮಕ್ಳೇ ನೀವು ಕೇಳಿ. ಒಮ್ಮೆ ಒಂದು ಸುಂದರವಾದ ಕಾಡಿನಲ್ಲಿ ದೊಡ್ಡ ಮರದ ನೆರಳಿನಲ್ಲಿ ಒಂದು ಬಲಿಷ್ಠ ಸಿಂಹ ಆರಾಮವಾಗಿ ನಿದ್ದೆ ಮಾಡುತ್ತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಹನನ್ನು ಗೌರವದಿಂದ ನೋಡುತ್ತಿದ್ದರು. ಅದೇ ಕಾಡಿನಲ್ಲಿ ಒಂದು ಪುಟ್ಟ ಇಲಿ ಇತ್ತು. ಖುಷಿಯಾಗಿ ಆಟವಾಡುತ್ತಿತ್ತು. ಆಟವಾಡುತ್ತಾ ಓಡಿದ ಇಲಿ ಗಮನವಿಲ್ಲದೆ ನಿದ್ದೆ ಮಾಡುತ್ತಿರುವ ಸಿಂಹನ ದೇಹದ ಮೇಲೆ ಹಾಗೂ ಮೂಗಿನ ಮೇಲೂ ಓಡಿಬಿಟ್ಟಿತು. ಸಿಂಹ ತಕ್ಷಣ ಎಚ್ಚರಾಗಿ ಗರ್ಜಿಸಿತು. ಅಯ್ಯೋ, ನನ್ನ ನಿದ್ದೆಯನ್ನು ಯಾರು ಕೆಡಿಸಿದ್ದಾರೆ? ನೀನು ಪುಟ್ಟ ಇಲಿ, ನನ್ನ ಮೂಗಿನ ಮೇಲೆ ಓಡಾಡ್ತೀಯಾ? ಇಲಿ ಭಯದಿಂದ ನಡುಗುತ್ತಾ ಹೇಳಿತು, ಮಹಾರಾಜ ಕ್ಷಮಿಸಿ, ನಾನು ತಪ್ಪಾಗಿ ಮಾಡಿದೆ. ಇಲಿ ಕೈ ಜೋಡಿಸಿ ಕೇಳಿತು, ದಯವಿಟ್ಟು ನನ್ನನ್ನು ಬಿಡಿ, ಒಂದು ದಿನ ನಾನು ನಿಮ್ಗೆ ಸಹಾಯ ಮಾಡುತ್ತೇನೆ. ಸಿಂಹ ನಗುತ್ತಾ ಹೇಳಿತು, ನೀನು ಅಷ್ಟು ಚಿಕ್ಕವನು, ನನಗೆ ಹೇಗೆ ಸಹಾಯ ಮಾಡ್ತೀಯಾ? ಸರಿ ಹೋಗು, ಈ ಬಾರಿ ಬಿಡ್ತೀನಿ. ಇಲಿ ಖುಷಿಯಿಂದ ಹೇಳಿತು, ಧನ್ಯವಾದಗಳು ಮಹಾರಾಜ, ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಕೆಲವು ದಿನಗಳ ನಂತರ ಸಿಂಹ ಕಾಡಿನಲ್ಲಿ ತಿರುಗುತ್ತಾ ಇದ್ದಾಗ ಅಚಾನಕ್ ಬೇಟೆಗಾರನ ಬಲೆಗೆ ಸಿಕ್ಕಿಬಿಟ್ಟಿತು. ಸಿಂಹ ನೋವಿನಿಂದ ಕೂಗಿತು, ಅಯ್ಯೋ, ಯಾರಾದರೂ ಸಹಾಯ ಮಾಡಿ! ಆ ಗರ್ಜನೆ ಶಬ್ದವನ್ನು ದೂರದಿಂದ ಇಲಿ ಕೇಳಿತು. ಇದು ಸಿಂಹನ ಧ್ವನಿ, ಅವನು ಸಂಕಟದಲ್ಲಿದ್ದಾನೆ. ಇಲಿ ತಕ್ಷಣ ಸಿಂಹನ ಕಡೆ ಓಡಿತು. ಸಿಂಹ ಮತ್ತೆ ಕೂಗಿತು, ಯಾರಾದ್ರೂ ಸಹಾಯ ಮಾಡಿ! ಇಲಿ ಧೈರ್ಯದಿಂದ ಹೇಳಿತು, ಮಹಾರಾಜ ಚಿಂತಿಸಬೇಡಿ, ನಾನು ಬಂದಿದ್ದೇನೆ. ಸಿಂಹ ಅಚ್ಚರಿಯಿಂದ ಕೇಳಿತು, ನೀನು ನನಗೆ ಹೇಗೆ ಸಹಾಯ ಮಾಡಬಹುದು? ಇಲಿ ನಗುತ್ತಾ ಹೇಳಿತು, ನನ್ನ ಹಲ್ಲುಗಳು ತುಂಬಾ ತೀಕ್ಷ್ಣ. ಇಲಿ ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ದಾರಗಳನ್ನು ನಿಧಾನವಾಗಿ ಕಚ್ಚತೊಡಗಿತು. ಸ್ವಲ್ಪ ಸ್ವಲ್ಪವಾಗಿ ದಾರಗಳು ಕತ್ತರಿಸಿದವು. ಕೊನೆಗೆ ಸಿಂಹ ಸಂಪೂರ್ಣವಾಗಿ ಮುಕ್ತವಾಯಿತು. ಸಿಂಹ ಸಂತೋಷದಿಂದ ಹೇಳಿತು, ಓ ನನ್ನ ಪುಟ್ಟ ಸ್ನೇಹಿತ, ನೀನು ನನ್ನ ಪ್ರಾಣ ಉಳಿಸಿದ್ದೀಯ. ನಿನ್ನನ್ನು ಚಿಕ್ಕವನೆಂದು ನಾನು ತಪ್ಪಾಗಿ ಅಂದಾಜು ಮಾಡಿದ್ದೆ. ಇಲಿ ನಗುತ್ತಾ ಹೇಳಿತು, ಯಾರನ್ನೂ ಅವರ ಗಾತ್ರದ ಮೇಲೆ ಅಣಕಿಸಬಾರದು. ಅಂದಿನಿಂದ ಸಿಂಹ ಮತ್ತು ಇಲಿ ಒಳ್ಳೆ ಸ್ನೇಹಿತರಾಗಿ ಬಾಳತೊಡಗಿತು. ಟೋಟಮೋರ, ಹೇಗಿತ್ತು ಕಥೆ? ತುಂಬಾ ಚೆನ್ನಾಗಿತ್ತು ತಾರಾ, ನಂಗಂತೂ ಇಷ್ಟ ಆಯ್ತು. ಮಕ್ಳೇ, ನಿಮ್ಗೂ ಇಷ್ಟ ಆಯ್ತಾ? ಸರಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.